ಸರ್ ಇವತ್ತು ವಾಲ್ಮೀಕಿ ಜಯಂತಿ ದಿವಸ ಎರಡು ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಖಾತೆಗಳು ಖಾಲಿ ಇದಾವೆ ಸರ್. ಅಸಮಾಧಾನ ಇದೆ ಸಮುದಾಯಕ್ಕೆ. ಹೇಳಿದಲ್ಲ ಬೆಳಿಗ್ಗೆ ನಿಮ್ಮ ಪ್ರಶ್ನೆಗೆ CM ಅವರು ಉತ್ತರ ಕೊಟ್ಟಿಲ್ಲ, ಆದಷ್ಟು ಬೇಗ ಮಾಡ್ತೀವಿ ರೀಶಫಲ್ ಆಗ್ತದೆ ಅಂತ ಹೇಳಿದ್ದಾರೆ. ನಾವು ವೇಟ್ ಮಾಡ್ತಾ ಇದ್ದೀವಿ, ವೇಟ್ ಮಾಡೋಣ ಹೇಳಿದ್ವಿ ನಾವು ನಾವು ನಿಮ್ಮ ತಟ್ಟಲ್ಲಿ ಏನು ಕಿತ್ಕೊಳಕ್ ಬರೋದಿಲ್ಲ ನಾವು ಹೌದು. ಉಗ್ರಪ್ಪ ಅವರು ಹೇಳಿದ್ರು ಬರೋದಾದ್ರೆ ನಿಮ್ದು ಎಲ್ಲ ಏನು ಪರ್ಸೆಂಟೇಜ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ನಾವು ಮುಂಚೆ ಕೂಡ ಹೇಳಿದ್ದೀವಿ ಸುಮಾರು ಸಾರಿ. ನೋಡೋಣ, ಅದಿನ್ನೂ ಆಗಬೇಕು ಬರಬೇಕು ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಆಮೇಲೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳು ಒಂದು ದ್ವಂದ್ವ ನಿಲುವನ್ನು ಬಿಟ್ಟು ಸ್ಪಷ್ಟಪಡಿಸಬೇಕು ಅನ್ನೋ ಒಂದು ವಿಚಾರವನ್ನು ತಾವು ಕೂಡ ಹೇಳಿದ್ರು. ಹೌದು. ಅದು ಯಾಕೆ ಸರ್ ಇದು ಗೊಂದಲ ಹೇಳ್ಬೇಕಲ್ಲ, ಹೈಕಮಾಂಡ್ ಅವ್ರು ಹೇಳಬೇಕು ಇಲ್ಲಿಗೆ ಫುಲ್ ಸ್ಟಾಪ್ ಅಂತ ಹೇಳಿದ್ರೆ ಒಳ್ಳೇದಿಲ್ಲ. ಅಂದರೆ ಅಭಿವೃದ್ಧಿ ಕಾರ್ಯಕ್ಕೆ ಸ್ವಲ್ಪ ಕೆಲಸ ಗೊಂದಲ ಮಾಡಲಿಕ್ಕೆ ಅಧಿಕಾರಿ ವರ್ಗ ಪಕ್ಷದಲ್ಲಿ ಗೊಂದಲ ಆಗ್ತದೆ. ಸೊ ಅದಕ್ಕೊಂದು ಫುಲ್ ಸ್ಟಾಪ್ ಆಗಬೇಕು ಬೇಗ ಅಂತ ನಮ್ಮ ಅಭಿಪ್ರಾಯ. ಸರ್ ನಿನ್ನೆ ಹುಬ್ಬಳ್ಳಿಯಲ್ಲಿ ನಿಮ್ಮ ಪರವಾಗಿ ಒಂದಿಷ್ಟು ಘೋಷಣೆಗಳು ಹಾಕಿದ್ದಾರೆ ಕಾರ್ಯಕರ್ತರು. ಸೊ ನೀವು ರೇಸಲ್ಲಿ ಇದ್ದೀರಾ? ಇಲ್ಲ, ಅದು ಸುಮ್ಮನೆ ಹಿಂಗಾಗಿ ಘೋಷಣೆ ಮುಖ್ಯಮಂತ್ರಿ ಆಗ್ತಾರಾ ನೀವು? ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾರೆ ಸರ್. ನಾವು ಆ ಘೋಷಣೆ ಎಲ್ಲ ಕಡೆ ಎಲ್ಲರೂ ಕೂಗಿತಾರೆ, ಕೂಗಿದ ತಕ್ಷಣ CM ಆಗೋಲ್ಲ. ಅದು ಸ್ವಲ್ಪ ಘೋಷಣೆ ಅಷ್ಟೇ. ಯಾವ್ದ್ರೆ ರೇಸ್ನಲ್ಲಿ ನೀವು ಕೂಡ ಇದ್ದೀರಿ? ಇಲ್ಲ ಸಾರಿ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸರಿ ಸ್ಪಷ್ಟಪಡಿಸಿದ್ವಿ. ಅದ್ರ ಬಗ್ಗೆ ಮತ್ತೆ ಹೇಳಲಿಕ್ಕೆ ನಾವು ಹೋಗೋಲ್ಲ. ಸರ್, ಆಮೇಲೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷರಿಗೆ ಬದಲಾವಣೆ ಆಗಬೇಕು, ಅವ್ರಿಗೆ ಬೇರೆ ಬೇರೆ ಖಾತೆಗಳಿದೆ, ಒತ್ತಡಗಳಿದೆ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ, ಅದು ಹೈಕಮಾಂಡ್ ಡಿಸಿಷನ್ ತೊಗೊಳ್ಬೇಕು. ಆ ಥರ ಅವ್ರಿಗೆ ಬಿಟ್ಟಂಥ ವಿಚಾರ ಅಂತ ಹೇಳಿದ್ವಿ. ಕಾದು ನೋಡೋಣ, ಏನಂತ ವರಿ ಇಲ್ಲ. ನೋಡೋಣ ಯಾವಾಗ ಮಂತ್ರಿಮಂಡಲ ಆಗ್ತಿದೆ, ಕಾದು ನೋಡೋಣ. 2 ರೀತಿ ಡಿಮಾಂಡ್ ಮಾಡಿದ್ದೀವಿ. ಸೊ ಆದಷ್ಟು ಈ ಸಮುದಾಯಕ್ಕೆ ಕೊಡಬೇಕಂತ ಕಾದು ನೋಡೋಣ. ನವೆಂಬರ್ ಅಲ್ಲಿ ಆಗುತ್ತೆ ಅನ್ಸುತ್ತೆ. ಪಾರ್ಟಿ ಅವ್ರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರಂತ. KN ರಾಜಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಒಂದು ನಿಮಿಷ, KN ರಾಜಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. CM ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದು ಹೇಳ್ಕೊಬಹುದು, ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಅಂತ. ರಾಜಕೀಯ ಹಂಗಿದ್ದಾರೆ, ಎಲ್ಲ ಹೇಳಕ್ ಆಗೋಲ್ಲ. ಸರ್ 2028ಕ್ಕೆ ನೀವು